ನಮಸ್ಕಾರ. ಇದೊಂದು ಸ್ಪೆಷಲ್ ಸಿರೀಸ್. ನಿಜವಾಗ್ಲೂ ಇದು ಸ್ಪೆಷಲ್ ಸಿರೀಸ್. ಇಲ್ಲಿ ಕೇವಲ ಇನ್ಫಾರ್ಮೇಶನ್ ಕೊಡೋದು ಮಾತ್ರ ಅಲ್ಲ, ಉಪದೇಶ ಕೊಡುವಂಥದ್ದು ಅಲ್ಲ, ಏನು ಜನಪ್ರಿಯತೆಗಂತೂ ಖಂಡಿತ ಅಲ್ಲ. ಇಲ್ಲಿರೋದು ಜನೋಪಯೋಗಿ ಆಗಬೇಕು ಅನ್ನೋ ಸಂಕಲ್ಪ ಮಾತ್ರ. ಏನಂದ್ರೆ ನಮ್ಮ ದೇಶದಲ್ಲಿ ಪದೇ ಪದೇ ರಾಜಕೀಯ ಪಕ್ಷಗಳು ಮಾತಾಡುವಂಥ ವಿಚಾರ ಅಂತಂದ್ರೆ ಅದು ನಿರುದ್ಯೋಗದ್ದು. ನಮ್ಮ ದೇಶದಲ್ಲಿ ನಿರುದ್ಯೋಗ ಅಷ್ಟು ಪರ್ಸೆಂಟ್ ಇದೆ, ಇಷ್ಟು ಪರ್ಸೆಂಟ್ ಇದೆ ಅಂತ ಹೇಳೋದೆ ರಾಜಕಾರಣಿಗಳ, ರಾಜಕೀಯ ಪಕ್ಷದವರ, ಆಕ್ಟಿವಿಸ್ಟ್ಗಳ ಹೆಚ್ಚುಗಾರಿಕೆ ಆಗಿ ಹೋಗಿದೆ. ಬಟ್ ಪ್ರಾಬ್ಲಮ್ ಈಸ್ ಅದನ್ನ ಗುರುತಿಸಿ ಸರಿ ಮಾಡೋ ಪ್ರಯತ್ನವನ್ನ ಇಲ್ಲಿ ತನಕ ಯಾರು ಮಾಡಿಲ್ಲ. ಇದು ಉದ್ಯೋಗವನ್ನ ನಾವು ಹುಡುಕ್ಬಾರ್ದು, ಉದ್ಯೋಗ ಸೃಷ್ಟಿ ಮಾಡುವ ಹಾಗಾಗಬೇಕು ಅನ್ನೋದೇ ಈ ಪ್ರಯತ್ನದ ಮೂಲ ಮಂತ್ರ. ಅದನ್ನ ಕೇಂದ್ರವಾಗಿಟ್ಕೊಂಡು ಡಿಸೈನ್ ಮಾಡಿರೋದೇ ಈ ಸರಣಿ. ಇವತ್ತಿನ ಜಗತ್ತಿನಲ್ಲಿ ಬೇಕಾದಷ್ಟು ಅವಕಾಶಗಳಿದೆ, ಅವಕಾಶಗಳಿಗೆ ಕೊರತೆ ಏನೂ ಇಲ್ಲ. ಆದರೆ ಅದನ್ನು ಗುರುತಿಸಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಕೌಶಲ್ಯ ಹಾಗೆ ಜ್ಞಾನದ ಕೊರತೆ ಇದೆ. ಅದನ್ನು ತುಂಬಿಕೊಡುವಂತಹ ಪ್ರಯತ್ನವನ್ನು ನಾವು ಈ ಸರಣಿ ಮುಖಾಂತರ ಮಾಡ್ತೀವಿ. ಇಲ್ಲಿ ಬೇಕಾದಷ್ಟು ಅವಕಾಶಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಸಾಧನೆ ಮಾಡಿ ತೋರಿಸಿದವರಿಂದ ಒಂದಷ್ಟು ಕಿವಿ ಮಾತಿರುತ್ತೆ, ಸಹಾಯಕ್ಕೆ ಬೇಕಾದಂತಹ ದಾರಿಗಳ ಬಗ್ಗೆ ಕೂಡ ಸಾಕಷ್ಟು ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಇಡೀ ಸರಣಿಯನ್ನ ತಪ್ಪದೇ ವೀಕ್ಷಿಸಿ. ಇದನ್ನ ಇವತ್ತು ವಿದ್ಯುಕ್ತವಾಗಿ ಒಂದು ಸವಿಸ್ತಾರ ಮುನ್ನುಡಿಯೊಂದಿಗೆ ಶುರು ಮಾಡ್ತಾ ಇರೋದು ಸ್ವದೇಶಿ ಜಾಗರಣ ಮಂಚ್ನ ಶ್ರೀಯುತ ಕೆ ಜಗದೀಶ್ ಅವರು. ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳಿವೆ. ಅದರಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ ಸಮಸ್ಯೆ. ಭಾರತದಲ್ಲಿ ಪ್ರತಿ ವರ್ಷ 1,20,00,000 ಡಿಗ್ರಿ ಮಾಡ್ತಾ ಇದ್ದಾರೆ. ಆದರೆ ಉದ್ಯೋಗ ಸೃಷ್ಟಿಯಾಗೋದು 10 ಲಕ್ಷ ಮಾತ್ರ. ಅದರಲ್ಲಿ 4 ಲಕ್ಷ ಪರ್ಮನೆಂಟ್ ಜಾಬ್, ವಿಶೇಷವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಾನೀಯ ಸರ್ಕಾರಗಳದ್ದು. 6 ಲಕ್ಷ ಟೆಂಪರರಿ ಜಾಬ್. ಉಳಿದ 1,10,00,000 ದೇಶದಲ್ಲಿ ಕೆಲಸ ಸಿಗ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆಯ ಪರಿಹಾರ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿ ಸುಮಾರು 30 ಸಂಘಟನೆ ಸೇರಿಕೊಂಡು ಒಂದು ಅಭಿಯಾನ ನಡೆಸ್ತಾ ಇದ್ದೇವೆ ನಾವು. ವ್ಯಾಪಕ ಜನಜಾಗೃತಿ ಕಾರ್ಯಕ್ರಮ, ಹೆಸರು ಸ್ವಾವಲಂಬಿ ಭಾರತ್ ಅಭಿಯಾನ. ನಮ್ಮ ಉದ್ಯೋಗ ಸೃಷ್ಟಿಯ ಮೂಲಗಳು ಯಾವುದು ಮತ್ತು ಇವತ್ತಿನ ಪರಿಸ್ಥಿತಿ ಹೇಗಿದೆ ಭಾರತದಲ್ಲಿ? ಒಂದು ಕಡೆ ಉದ್ಯೋಗ ಸಿಗ್ತಾ ಇಲ್ಲ. ಉದಾಹರಣೆಗೆ 2013ರಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಅಟೆಂಡರ್ ಪೋಸ್ಟ್, ಒಂದು ಆಫೀಸಿನ ಅಟೆಂಡರ್ ಪೋಸ್ಟ್ 368 ಹುದ್ದೆ ಇದೆ. ಅಪ್ಲಿಕೇಶನ್ 23 ಲಕ್ಷ ಬಂದಿತ್ತು. 2015ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 17,000 ಆಫೀಸರ್ ಪೋಸ್ಟ್ ಕಾಲ್ ಫಾರ್ ಮಾಡಿದರು. ಅಪ್ಲಿಕೇಶನ್ 34 ಲಕ್ಷ. 2019-20ರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಕಾಲ್ ಫಾರ್ ಮಾಡಿದರು. ಸಿ ಮತ್ತು ಡಿ ಗ್ರೂಪ್ ಹುದ್ದೆ 90,000 ಹುದ್ದೆ. ಅಪ್ಲಿಕೇಶನ್ 2,30,00,000 ಬಂದಿದೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಮೈಸೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಯಾವುದಿದೆ 375 ಪೋಸ್ಟಿಗೆ ಅಪ್ಲಿಕೇಶನ್ 45,000 ಬಂದಿದೆ. ತುಮಕೂರಿನ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟು 144 ಹುದ್ದೆಗೆ ಅಪ್ಲಿಕೇಶನ್ 52,000 ಬಂದಿದೆ. ಇದರೊಟ್ಟಿಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ, ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಅಂತ. ಖರಗ್ಪುರ ಯಾವುದಿದೆ IIT, ಅಲ್ಲಿ ಓದಿರೋಂಥ ಒಬ್ಬ ವ್ಯಕ್ತಿ ಇವತ್ತು ರೈಲ್ವೆಯಲ್ಲಿ ಟ್ರ್ಯಾಕ್ ಮ್ಯಾನ್ ಆಗಿದ್ದಾನೆ. ಕೊಯಮತ್ತೂರಿನ ಪೌರ ಕಾರ್ಮಿಕ ಹುದ್ದೆ, ಆ ಹುದ್ದೆಗೆ MBA ಹುಡುಗ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಉತ್ತರ ಪ್ರದೇಶದ ಏನು ಅಟೆಂಡರ್ ಪೋಸ್ಟ್ ಅಂತ ಹೇಳಿದೆ ನಾನು, 23 ಲಕ್ಷ ಅಪ್ಲಿಕೇಶನ್ ಕೊಟ್ಟಿದ್ದರು. SLC ಪಾಸ್ ಆಧಾರ ಇರುವಂಥ ಹುದ್ದೆ, ಅದಕ್ಕೆ 2,22,000 ಜನ ಇಂಜಿನಿಯರ್ಸ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. 252 ಜನ PH ಹೋಲ್ಡರ್ಸ್, ಉದ್ಯೋಗ ಅಟೆಂಡರ್ ಪೋಸ್ಟು 250 PH ಹೋಲ್ಡರ್ಸ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಹಿಂದುಳಿದ ಅಲ್ಪಸಂಖ್ಯಾತ ಹಾಸ್ಟೆಲ್ನ ಅಡಿಗೆ ಭಟ್ರು ಸಹಾಯಕರು 7ನೇ ಕ್ಲಾಸ್ ಪಾಸಾದ ಸಾಕಾಗುತ್ತೆ, ಅದಕ್ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ಇದಕ್ಕೆ ಪರಿಹಾರ ಎಲ್ಲಿದೆ? ನಮ್ಮ ದೇಶದಲ್ಲಿ 47% ಕೃಷಿಯಲ್ಲಿದೆ ನಾವು, 26% MSME, ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ, ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳು. 14% ಭಾರತೀಯರು ವ್ಯಾಪಾರದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ದೊಡ್ಡ ಕಂಪನಿಗಳು ಅಂದರೆ ಮಲ್ಟಿನ್ಯಾಷನಲ್ ಕಂಪನಿ ಇರ್ಬೋದು, ಭಾರತೀಯ ಕಂಪನಿ, ಕಾರ್ಪೊರೇಟ್ ವರ್ಲ್ಡ್ ಅಂತ ಕರಿತೀವಿ ನಾವು. ಮತ್ತು ಸರ್ಕಾರ ನೌಕರರ ಒಟ್ಟು ಸಂಖ್ಯೆ 7.5% ಮಾತ್ರ ಉದ್ಯೋಗದಲ್ಲಿ. ಹೀಗಾಗಿ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆ ಪರಿಹಾರ ಎಲ್ಲಿದೆ? ಕೃಷಿ, ವ್ಯಾಪಾರ, ಗುಡಿ ಕೈಗಾರಿಕೆ. ಹೀಗಾಗಿ ನಾವು ಜನರಿಗೆ ಕರೆ ಕೊಟ್ಟಿದ್ದೆ, ನಾವು ಉದ್ಯೋಗ ಹುಡುಕಬೇಡಿ, ಸೃಷ್ಟಿಸಿ ಅಂತ. ಅಂದರೆ ಸ್ವ ಉದ್ಯೋಗ ಕಡೆ ಜನ ಹೋಗ್ಬೇಕು ನಾವು ಮುಖ್ಯವಾದ ದೊಡ್ಡ ಪ್ರಮಾಣದಲ್ಲಿ. ಇದು ಇವತ್ತಿನ ತುರ್ತು ಅವಶ್ಯಕತೆ ಇದೆ. ಅದಕ್ಕೆ ಸರ್ಕಾರದ ಪಾಲಿಸಿ ಏನು ಬದಲಾವಣೆ ಮಾಡಬೇಕಾಗಿದೆ ಅಂದರೆ ಮುಖ್ಯವಾದ್ದು, ನಮ್ಮ ದೇಶದಲ್ಲಿ ಕೃಷಿಕ, ವ್ಯಾಪಾರಿ, ಸಣ್ಣ ಕೈಗಾರಿಕೆ
ಕೊಡುವಂಥ ಸಾಲ ಸೌಲಭ್ಯ ಹೆಚ್ಚಾಗಬೇಕು. ಸುಲಭವಾಗಿ ಲೋನ್ ಸಿಗಬೇಕು ಅವನಿಗೆ. ನಾನು ಯಾವುದೇ ಸಬ್ಸಿಡಿ ಕೇಳ್ತಾ ಇಲ್ಲ, ಯಾವುದೇ ಮನ್ನಾ ಕೇಳ್ತಾ ಇಲ್ಲ ನಾನು. ಎರಡನೇದು, ನಮ್ಮ ಕಾಲೇಜುಗಳಲ್ಲಿ ಸ್ಕಿಲ್ ಇಲ್ಲ, ಕೌಶಲ್ಯ ಇಲ್ಲ. ಜಗ್ಗಿ ವ್ಯವಸ್ಥೆ ಒಂದು ಆರ್ಟಿಕಲ್ ಬರೆದಿದ್ರು, ಲೇಖನ, ಸ್ಕಿಲ್ ಇಂಡಿಯಾ ಆರ್ ಕಿಲ್ ಇಂಡಿಯಾ. ಅಂದರೆ ಇವತ್ತು ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಕೇವಲ ಡಿಗ್ರಿ ಮಾಡಿಸ್ತಾ ಇದ್ದೇವೆ, ನಾವು ಯಾವುದೇ ಜೀವನ ಕೌಶಲ್ಯ ಅವ್ರಿಗಿಲ್ಲ. ಈ ದೃಷ್ಟಿಯಿಂದ ನಮ್ಮ ದೇಶದ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಸ್ಕಿಲ್ ಕೊಡಬೇಕು. ಮೂರನೇದಾಗಿ, ನಮ್ಮ ದೇಶ ಉತ್ಪಾದಕರಿಗೆ ಆಂತರಿಕ ಮಾರುಕಟ್ಟೆ ಸರ್ಕಾರ ಒದಗಿಸಬೇಕು ನಾವು. ಮತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಅಂದರೆ ರಫ್ತು ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡಬೇಕು. ಈ ದೃಷ್ಟಿಯಿಂದ ನಮ್ಮ ದೇಶದಲ್ಲಿರುವಂಥ ಇವತ್ತಿನ ನಿರುದ್ಯೋಗ ಸಮಸ್ಯೆ ಯಾವುದಿದೆ, ಇದಕ್ಕೆ ಪರಿಹಾರ ಎಲ್ಲಿದೆ? ಕೃಷಿ, ವ್ಯಾಪಾರ, ಗುಡಿ ಕೈಗಾರಿಕೆ. ಇನ್ನೊಂದು ಮುಖ್ಯವಾದ ಆಗಬೇಕಾದಂದರೆ ಉದ್ಯೋಗ ಸೃಷ್ಟಿ ಆಗಬೇಕಾದ ಎಲ್ಲಿ? ಅದು ವಿಶೇಷವಾಗಿ ಗ್ರಾಮಗಳಲ್ಲಿ. ನಗರೀಕರಣ ಅನೇಕ ಸಮಸ್ಯೆ ತಂದೊಡ್ಡಿದೆ. ಕುಡಿಯೋ ನೀರು ಸಿಗ್ತಾ ಇಲ್ಲ, ಉಸಿರಾಡುವ ಗಾಳಿ ಇಲ್ಲ, ಮಾನವ ಸಂಬಂಧಗಳಿಲ್ಲ. ಈ ರೀತಿ ಅನೇಕ ಸಮಸ್ಯೆ ನಗರೀಕರಣ ತಂದೊಡ್ತಾ ಇದೆ. ಇವತ್ತು ಪರಿಸರ ನಾಶ ಆಗ್ತಾ ಇದೆ. ಈ ದೃಷ್ಟಿಯಿಂದ ಮತ್ತು ಸಾಮೂಹಿಕ ಬದುಕಿಲ್ಲ, ಮಾನವ ಸಂಬಂಧಗಳಿಲ್ಲ. ಈ ದೃಷ್ಟಿಯಿಂದ ಗ್ರಾಮ ಆಧಾರಿತ, ಪ್ರಕೃತಿ ಆಧಾರಿತ, ವಿಕೇಂದ್ರೀಕರಿತ ವ್ಯವಸ್ಥೆಗಳನ್ನು ನಾವು ರೂಪಿಸಬೇಕು ನಾವು. ಈ ದೃಷ್ಟಿಯಿಂದ ನಮ್ಮ ಉದ್ಯೋಗ ಸೃಷ್ಟಿ ಆಗಬೇಕಾದ ಎಲ್ಲಿ? ಗ್ರಾಮಗಳಲ್ಲಿ. ಗ್ರಾಮಗಳಲ್ಲಿ ಏನಾಗಬೇಕಾಗಿದೆ? ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಈ ದೃಷ್ಟಿಯಿಂದ ಈ ಸ್ವಾವಲಂಬ ಭಾರತ ಅಭಿಯಾನ ಇನ್ನೊಂದು ಭಾಳ ಮುಖ್ಯವಾದ ಅಂಶ ಇದೆ, ಸಹಕಾರಿ ವ್ಯವಸ್ಥೆ. ಪರಸ್ಪರ ಸಹಕಾರಿ ವ್ಯವಸ್ಥೆಯಲ್ಲಿ, ಸಮಾಜನ ಸಹಕಾರ ವ್ಯವಸ್ಥೆಯಲ್ಲಿ, ಸ್ಪರ್ಧೆಯಲ್ಲಿ ದುರ್ಬಲ ಸತ್ತೋಗ್ತಾನೆ. ಸಹಕಾರ ವ್ಯವಸ್ಥೆಯಲ್ಲಿ ದುರ್ಬಲ ಮೇಲೆತ್ತು ಪ್ರಯತ್ನ ಮಾಡ್ತೀವಿ ನಾವು. ಈ ದೃಷ್ಟಿಯಿಂದ ವಿಕೇಂದ್ರೀಕರಣ, ಸಹಕಾರಿ ವ್ಯವಸ್ಥೆ, ಸ್ವಾವಲಂಬಿ, ಸ್ವದೇಶಿ, ಇದು ಸ್ವಾವಲಂಬಿ ಭಾರತ ಅಭಿಯಾನದ ಮುಖ್ಯ ಉದ್ದೇಶ.